ನನ್ನ ಕ್ಷೇತ್ರಕ್ಕೆ ಬಂದು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಮಾತಾಡ್ಸಕ್ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕುಮಾರಣ್ಣನಿಗೆ ನಾನು ಆ ಭಗವಂತ ಆಯುರಾರೋಗ್ಯವನ್ನ ಕೊಡ್ಲಿ, ಐಶ್ವರ್ಯವನ್ನ ಕೊಡ್ಲಿ, ಅಧಿಕಾರವನ್ನ ಕೊಡ್ಲಿ, ಇನ್ನೂ ಹೆಚ್ಚಿನ ಸ್ಥಾನಮಾನವನ್ನ ಕರ್ನಾಟಕದಲ್ಲಿ ಕೊಟ್ಟು ಕರ್ನಾಟಕವನ್ನು ನಡೆಸುವಂತ ಶಕ್ತಿ ಕೊಡ್ಲಿ. ನಾವಂತೂ ಹೃದಯಪೂರ್ವಕವಾಗಿ ಕುಮಾರಣ್ಣನ ಒಪ್ಕೊಂಡ್ಬಿಟ್ಟಿದ್ದೇವೆ. ಯಾಕೆಂದ್ರೆ ಅವರು ಯಾವತ್ತೂ ನಮ್ಮ ಜೊತೆ ಅಲಯನ್ಸ್ ಆದ್ರೂ ಅವತ್ತೇ ನಾನು ಹೋಗಿ ಹಾರ ಹಾಕಿ ನನ್ನ ತಪ್ಪು ಏನಾರು ಇದ್ರೆ ರಾಜಕೀಯವಾಗಿ ಹೋರಾಟ ಮಾಡಿದ್ವಿ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತೇಳಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಮ್ಮ ಇದ್ರ ಬಿಡದಿಗೆ ಹೋಗಿ ಆಶೀರ್ವಾದ ತಗೊಂಡು ಬಂದ್ಬಿಟ್ಟಿದ್ದೇವೆ. ಇನ್ನು ಅವ್ರ ಜೊತೆ ಸಾಯೋವರೆಗೂ ಇರ್ತೇವೆ. ನಾವಿನ್ನ ನಮ್ಗೆಲ್ಲ ವ್ಯಕ್ತಿ ಮೇಲೆ, ನಾಯಕತ್ವದ ಮೇಲೆ ನಂಬಿಕೆ ಇರುವಂತದ್ದು. ನಾನು ಈ ಕ್ಷೇತ್ರದಲ್ಲಿ 5 MLA ಚುನಾವಣೆ ನಿಂತರು ಒಂದೇ ಪಕ್ಷದಲ್ಲಿ ನಿಂತಿದ್ದೀನಿ, ಪಕ್ಷಾಂತರನು ಕೂಡ ಮಾಡಿ. ಹಾಗೆ ಕುಮಾರಣ್ಣನು ಒಪ್ಕೊಂಡ್ಬಿಟ್ಟಿದ್ದೇನೆ. ಕುಮಾರಣ್ಣ ಎಲ್ಲಾದ್ರೂ ಇರಲಿ, ಅವರ ಅಭಿಮಾನಿಯಾಗಿ ಅವರ ಹಿಂದೆ ಅವ್ರು ಮಾಡುವಂತ ಕೆಲಸಕ್ಕೆ ಸ್ಫೂರ್ತಿಯಾಗಿರ್ತೇನೆ. ನಾನು ಈ ಸಂದರ್ಭದಲ್ಲಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಯುವಕರಿಗೆ ಇವತ್ತು ಯುವ ಶಕ್ತಿ ನಾನು ನೋಡಿದೆ. ಕುಮಾರಣ್ಣನ ಜೊತೆ ಬಂದಂತ ಸಂದರ್ಭದಲ್ಲಿ ಇಡೀ ಯುವ ಶಕ್ತಿಗಳು ನಮ್ಮ ಕುಮಾರಣ್ಣನ ಜೊತೆ ಬಂದ್ರು. ಅವ್ರಿಗೆ ಮುಂದೆ ಒಂದು ದೊಡ್ಡ ನಾಯಕತ್ವ ಸಿಗ್ಬೇಕು, ಮತ್ತೆ ಒಂದು ಒಳ್ಳೆ ಕರ್ನಾಟಕದಲ್ಲಿ ಸ್ಥಾನಮಾನ ಸಿಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ. ನಮ್ಮ ದೇವೇಗೌಡಜಿಯವರು ಎಲ್ಲ ಯುವಕರಿಗೆ ಸ್ಪಿರಿಟ್ ಏನಪ್ಪಾ ಅಂತ ಹೇಳಿದ್ರೆ, 92 ವಯಸ್ಸಲ್ಲೂ ಕೂಡ, 94 ವಯಸ್ಸಲ್ಲೂ ಕೂಡ ಅವರು ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಶಿವನ ಟೆಂಪಲ್ ಎಷ್ಟೋ 100 ಮೆಟ್ಲುಗಳನ್ನ ಈಗಲೂ ಹತ್ತು ಹೋಗಿ ದರ್ಶನ ಪಡೆದು ಬರ್ತಾರೆ. ಇವತ್ತು ಕೂಡ ನಾನು ನಿನ್ನೆ ಯಾವುದೋ ಒಂದು ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಪತ್ರಿಕೆಯಲ್ಲಿ. ನಾನು ಗಡಿ ಬಿಡಿಲಿ ಇವತ್ತು ಕಾರ್ಯಕ್ರಮದಲ್ಲಿ ನಾನು ನೋಡಕ್ಕಾಗಲ್ಲ, ಅಸೆಂಬ್ಲಿಗೆ ಹೋಗಿ ಬರ್ಬೇಕಾಯ್ತು. ಇವತ್ತು ಕೂಡ ಮತ್ತೆ ಅವರ ಶ್ರೀಮತಿಯವರು, ದೇವೇಗೌಡಜಿ ಅವರ ಶ್ರೀಮತಿಯವರು, ಚೆನ್ನಮ್ಮನವರು ಒಂದು ದೇವಾಲಯಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ನಮಗೆ ಪಂಡ್ರಾಪುರದಲ್ಲಿ ಯುವಕರಿಗೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಆದರ್ಶ ಯಾರ್ದು ಇರ್ಬೇಕಪ್ಪ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಒಂದು ಯುವಕರಿಗೆ ದೇವೇಗೌಡಜಿಯವರ 94 ವಯಸ್ಸಲ್ಲಿರುವಂತಹ ಸ್ಪಿರಿಟ್, ಹೋರಾಟ, ಆತ್ಮವಿಶ್ವಾಸ. ಯಾವ ರೀತಿ ಆತ್ಮವಿಶ್ವಾಸ ಇರ್ಬೇಕಪ್ಪ ಅಂತ ಅಂದ್ರೆ, ನಮ್ ಕಣ್ಮುಂದೆ ಬರೋ 94 ವರ್ಷದ ಒಬ್ಬ ನಾಯಕ ಇವತ್ತು ಕೂಡ ಕರ್ನಾಟಕ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಎತ್ತಿ ಹಿಡಿದು ಹೋರಾಟ ಮಾಡುವಂತ ಒಂದು ರೋಷ ಮತ್ತೆ ಕೆಚ್ಚಿರುವಂತ ನಾಯಕ ಯಾರಾದ್ರೂ ಇದ್ದಾರೆ ಈ ದೇಶದಲ್ಲಿ ಅಂದ್ರೆ ಅದು ದೇವೇಗೌಡಜಿಯವರು. ನಾನು ಹೇಳಿಲ್ಲ ಇದನ್ನ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ದೇವೇಗೌಡರ ಅವರ ಒಂದು ಶಕ್ತಿಯನ್ನು. ಆ ಶಕ್ತಿ ನೋಡೇ ಮೋದಿಯವರು ದೇವೇಗೌಡರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಸ್ವೀಪ್ ಆಗ್ಬಿಟ್ಟು ನಾವು, ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಸೇರಿದ್ರೆ ಒಂದು ಸ್ಥಾನನೂ ಕಾಂಗ್ರೆಸ್ ಬರಲ್ಲ. ತುಮಕೂರು ಜಿಲ್ಲೆ ಅಲ್ಲ, ಇಡೀ ಹಳೆ ಮೈಸೂರು, ಚಾಮರಾಜನಗರದಿಂದ ಚಿತ್ರದುರ್ಗದವರೆಗೂ ಒಂದು ಸೀಟ್ ಬೆಳೆದಂಗೆ ಹೊಡಿತೀವಿ ನಾವು. ಅದರಿಂದ ಕುಮಾರಣ್ಣವ್ರನ್ನ ನಾವು ನಮ್ಮ ಪಕ್ಷದವರು ಬಹಳ ಜವಾಬ್ದಾರಿಯಿಂದ ನಡೆಸ್ಕೊಳ್ತೇವೆ. ಕುಮಾರಣ್ಣವರ ಶಕ್ತಿ, ದೇವೇಗೌಡರ ಶಕ್ತಿಯನ್ನ ಉಳಿಸ್ಕೊಂಡು 2028ಕ್ಕೆ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಹಾಗಾಗಿ ಕುಮಾರಣ್ಣವ್ರ ನಾಯಕರಾಗ್ತದೆ ಅಂತ ಹೇಳಿ, ಆ ತಾಯಿ ಆಶೀರ್ವಾದ ಕುಮಾರಣ್ಣವ್ರಿಗೆ ನಾನು ಈ ಸಂದರ್ಭದಲ್ಲಿ ಕುಮಾರಣ್ಣವ್ರಿಗೆ ಆದಿಶಕ್ತಿ ಆ ತಾಯಿ ಮಾರಮ್ಮನ ಆಶೀರ್ವಾದ ಸಿಗಲಿ. ಮುಂದಿನ ದಿನಗಳಲ್ಲಿ ಒಂದು ನಾಯಕತ್ವ ಸಿಕ್ಕಿ ಕರ್ನಾಟಕದ ರೈತರ ಕಷ್ಟಗಳನ್ನ ದೂರ ಮಾಡುವಂತ ಶಕ್ತಿ ಆ ತಾಯಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ, ಇಷ್ಟು ಪ್ರೀತಿಯಿಂದ, ಇಷ್ಟು ಒತ್ತಡದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಊರಿನ ಅಕ್ಕಪಕ್ಕದ ಗ್ರಾಮಸ್ಥರ ಒಂದು ವಿಶ್ವಾಸವನ್ನ ಉಳಿಸ್ಕೊಂಡಂತ ಕುಮಾರಣ್ಣವರ ಪಾದಕ್ಕೆ ನಮಸ್ಕರಿಸಿ, ನೀವು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಊರಿನ ರಾಗಿ ಮುದ್ನಳ್ಳಿಯ ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸಿ